ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ವಿಧಾನಸಭಾ ಕ್ಷೇತ್ರ ಹುಟ್ಕೊಂಡಿರುವಂತದ್ದೇ 2008ರಲ್ಲಿ. ಅಲ್ಲಿಯವರೆಗೂ ಸಹಿತ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವದಲ್ಲೇ ಇರಲಿಲ್ಲ. ಯಾವಾಗ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತೋ ಅಲ್ಲಿಂದ ಇಲ್ಲಿಯವರೆಗೆ ಸತತ 4 ಬಾರಿ ಎಂ ಕೃಷ್ಣಪ್ಪನವರು ತಮ್ಮ ಆಧಿಪತ್ಯವನ್ನ ಈ ಕ್ಷೇತ್ರದಲ್ಲಿ ಸಾಧಿಸಿದ್ದಾರೆ. ಕಳೆದ 4 ಬಾರಿ ಗೆದ್ದಂತಹ ಕೃಷ್ಣಪ್ಪನವರ ಬಗ್ಗೆ ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ, ಕಳೆದ 20 ತಿಂಗಳಿನಿಂದ ಈ ಕ್ಷೇತ್ರದಲ್ಲಿ ಕೆಲಸಗಳು ಆಗ್ತಾ ಇದಾವ, ಮತ್ತೆ ಕೃಷ್ಣಪ್ಪನವರು ನೇರವಾಗಿ ಜನರ ಕೈಗೆ ಸಿಗ್ತಾರ, ಜನರ ಕಷ್ಟಗಳಿಗೆ ಸ್ಪಂದನೆಯನ್ನ ಕೊಡ್ತಾರ, ಮತ್ತೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರಿಗೆ ಜನರು ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ, ಮತ್ತೆ ಇಲ್ಲಿರುವಂತಹ ಈ ಇಡೀ ಕ್ಷೇತ್ರದಲ್ಲಿರುವಂತಹ ತೊಂದರೆಗಳೇನು ಅನ್ನುವಂಥದ್ದನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ರಸ್ತೆಗಳೆಲ್ಲ ಹೊಡೆದು ಇದೆಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ನೀರು ಕಾವೇರಿ ನೀರು ಕೊಟ್ಟಿದ್ದಾರೆ, ಪರವಾಗಿಲ್ಲ. ಈಗ ಇಲ್ಲಿ ಎಮ್ ಎಲ್ ಎ ಯಾರು ಇಲ್ಲಿಂದ? ಇಲ್ಲಿ ಕೃಷ್ಣಪ್ಪ ಅವರು ಸಿಗ್ತಾ ಇರ್ತಾರೆ ಕೈಗೆ? ಬರ್ತಾರೆ ಸರ್, ಬರ್ತಾ ಇರ್ತಾರೆ. ಏರಿಯಾದಲ್ಲೆಲ್ಲ ಮೊನ್ನೆ ಎಲ್ಲ ಬಂದಿದ್ರು. ಮತ್ತೆ ಅಕ್ಕಪತ್ರ ಇವಾಗ ಏನೋ ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಏನು ಪ್ರಾಬ್ಲಮ್ ಇದೆ ಜನರದಂದ್ರೆ? ಜನರದ್ದೇನು ಇಲ್ಲ ಪ್ರಾಬ್ಲಮ್ಮು. ಅದೇ ರಸ್ತೆ ಇನ್ನೂ ಸ್ವಲ್ಪ ಒಳಗಡೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ಸುತ್ತೆ ನಿಮಗೆ? ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಏನು ಹೇಳೋದು? ಇಲ್ಲ, ಈ ಕ್ಷೇತ್ರದಲ್ಲಿ ಏನು ಪ್ರಾಬ್ಲಮ್ ಇದೆ? ಈ ಥರ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಏನಾಗಬೇಕು ಅಂತ ಹೇಳ್ತೀರಿ ನೀವು? ಇನ್ನೂ ಚೆನ್ನಾಗಿ ಆಗ್ಬೇಕು ಸರ್. ಇಲ್ಲಿ ಈ ಒಳಗಡೆ ಸ್ವಲ್ಪ ಸ್ಯಾನಿಟ್ರಿದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಒಯ್ತಾ ಇರ್ತವೆ ರೋಡಲ್ಲಿ. ಅದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಕೊಳಚೆ ಇದ್ದರೆ ಸ್ವಲ್ಪ ಕಾಯಿಲೆಗಳೇ ಗೊತ್ತಲ್ಲ. ಓಕೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಿಮ್ಮ ಶಾಸಕರಿಗೆ? ಕೊಡ್ತೀವಿ, 90% ಕೊಡ್ತೀವಿ ನಾವು. 90% ಕೊಡ್ತೀರಾ? ಸರ್ ಮಾಮೂಲಿ ಎಲ್ಲ ನಾರ್ಮಲಾಗಿ ಎಲ್ಲ ಕ್ಲೀನಾಗಿ ಮಾಡ್ತಾವ್ರೆ. ಕಾವೇರಿ ನೀರು ಹಾಕ್ಸವ್ರೆ, ಚರಂಡಿ ಕೂಡ ಕ್ಲೀನಾಗಿ ಮಾಡಿಸವ್ರೆ. ಎಲ್ಲ ಸ್ವಲ್ಪ ಹೋಯ್ತಾ ಇರುತ್ತೆ, ಅದು ಮಾಡಿಸ್ತಾರೆ. ಕಂಪ್ಲೇಂಟ್ ಮಾಡಿದ್ರೆ ಅದು ಮಾಡಿಸ್ತಾರೆ. ಎಲ್ಲ ಕ್ಲೀನಾಗಿ, ಒಟ್ಟಿನಲ್ಲಿ ಕ್ಲೀನಾಗಿ ಇದ್ದಾರೆ ಸರ್, ಏನು ತೊಂದರೆ ಇಲ್ಲ. ಜಾತ್ರಾ ಮಹೋತ್ಸವ ಬಂದರು ಅವರು ನಿಂತ್ಕೊಂಡು ಮಾಡಿಸ್ತಾರೆ, ಎಲ್ಲ ಕ್ಲೀನಾಗಿ ಮಾಡ್ತಾರೆ ಸರ್. ಎಷ್ಟು ಕೊಡ್ತೀರಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಿಮ್ಮ ಶಾಸಕರಿಗೆ? 10ಕ್ಕೆ 10 ಕೊಡ್ತೀನಿ ಸರ್ ನಾನು. 10ಕ್ಕೆ 10 ಕೊಡ್ತೀರಾ? ಎಮ್ ಎಲ್ ಎ ಅವರೇನೋ ಪರವಾಗಿಲ್ಲ ಮಾಡ್ತಾರೆ, ಆದರೆ ಸೆಂಟ್ರಲ್ ಇರ್ತಾವಲ್ಲ ಅವು ಬಿಟ್ಕೊಡ್ಬೇಕು. ರಾಜಕೀಯದಲ್ಲಿ ಎಲ್ಲ ಅಷ್ಟೇ, ಎಲ್ಲ ದರ್ಪ ತೋರಿಸೋರು ಅಷ್ಟೇ. ಕೆಲಸ ಮಾಡುವಂಥವ್ರು ಯಾರು ಅಲ್ಲ. ಎಲ್ಲ ಅವರ ಅಧಿಕಾರ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಷ್ಟೇ. ಬಡವ್ರ ಬಗ್ಗೆ ಯಾರು ಉದ್ಧಾರ ಆಗಿ ಬಿಡಲ್ಲ. ಏನು ಉದ್ಯೋಗ ಆಗಿದೆ ಕಾಂಗ್ರೆಸ್ನಿಂದ? ಫ್ರೀ ಕೊಡ್ತೀವಿ ಅಂತಾರೆ. ಗಂಡು ಸುತ್ತ ತಿತ್ತಿ ಹೆಂಗಸರು ಕೊಡ್ತಾರೆ. ಯಾರು ನಿಮ್ಮನ್ನು ಕೊಡಿ ಅಂತ ಯಾರು ನಿಮ್ಮ ಹತ್ರ ಬಂದು ಬೇಡಿರಲಿಲ್ಲ. ನಮ್ಗೆ ಕೊಡಿ, ನಮ್ಗೆ ಇಟ್ಟಿಲ್ಲ, ಬಟ್ಟೆ ಇಲ್ಲ ಅಂತ. ಅವ್ರು ಏನೋ ಜೀವನ ಮಾಡ್ಕೊತಿದ್ರು ಅವರು. ಆದರೆ ಈಗ ಹೋದ್ರೆ ಅವರು ದರ್ಪದ ಮೇಲೆ ಚಲನಚಿತ್ರ ನಟರ ಮೇಲೆ ಹೋಗೋರು. ಏನಕ್ಕೆ? ಅವ್ರನ್ನ ಓಟನ್ನ ಟೈಟ್ ಮಾಡ್ತೀನಿ ಬಿಡ್ತೀನಿ ಅಂತ. ಅದು ನಮ್ಮ ಶಾರೀರಿಕ ಜ್ಞಾನದಲ್ಲಿ ಬರಲಿ, ಎಲ್ಲರೂ ಹೋಗೋಣ ಅಂತ. ಅಧಿಕಾರದಿಂದಲ್ಲ ಹೋಗೋದು, ಪಾದಯಾತ್ರೆ ಮಾಡ್ಕೊಂಡು ಅಧಿಕಾರದಿಂದಲ್ಲ ಹೋಗೋದು. ನಮ್ಮ ಸಾರ್ವಜನಿಕರು ಹಿತದಿಂದ ಈಗ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಸೇರಿ ಗುಂಪಿಂದ ಹೋಗೋಣ ಬೇಕಾದ್ರೆ. ನಮ್ಮ ವಸಂತಪುರ ವಾರ್ಡಲ್ಲಂತೂ ಏನು ಸಮಸ್ಯೆ ಇಲ್ಲ, ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ. ಆದರೆ ಇಲ್ಲೇ ಹಾಕೋದಕ್ಕೆಲ್ಲ ಅನುಕೂಲ ಇದೆ, ಏನೂ ಇಲ್ಲ, ಏನಿಲ್ಲ. ಬಾಕಿದೆಲ್ಲ ಅನುಕೂಲ ಈಗ ಮಾಡಿಕೊಟ್ಟಿದ್ದಾರೆ. 10 ಅಂಕ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100 ಡೇಸ್ 100 ಡೇಸ್ ಕೊಟ್ಟೆ ಕೊಡ್ತೀವಿ. 100 ನೀರಿನ ಸೌಕರ್ಯ, ರೋಡು ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಉಮೇಶ್ ಅಣ್ಣವರು ಎಲ್ಲ ಸಹಕರಿಸ್ತಾ ಇದ್ದಾರೆ, ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲ ಸಣ್ಣ ಪುಟ್ಟ ಕೆಲಸಗಳು ಇದೆ, ಮಾಡ್ತಾ ಇದ್ದಾರೆ. ಏನು ಸಣ್ಣ ಪುಟ್ಟ ಕೆಲಸ? ಅಲ್ಲೇ ಚೇಂಬರ್ಗಳು ಕಟ್ಕೊಳ್ಳವು ಅವೆಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಮಾಡಿದ್ದಾರೆ. ನಮ್ಮ ಹತ್ರ 2 ವರ್ಷ ಆಗಿತ್ತು ಚೇಂಬರ್ ಕಟ್ಟಾಗಿ ನಮ್ಮದು ಬಾಗ್ಲಲ್ಲಿ. ಇವಾಗೆಲ್ಲ ರೆಡಿ ಮಾಡಿ. ಔಟ್ ಆಫ್ 10 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? ನಾವು 100ಕ್ಕೆ 100 ಕೊಡ್ತೀವಿ. 100 ಕೊಡ್ತೀವಿ? 100ಕ್ಕೆ 100 ಕೊಡ್ತೀವಿ. ನಾವು ಇಲ್ಲೇ ಬೆಳೆದು ಇಲ್ಲೇ ಇಳ್ಬಿಟ್ಟಿರು, ನಾವು 100ಕ್ಕೆ 100 ಕೊಡ್ತೀವಿ. ಇನ್ಯಾರು ಕೊಡುವ? ಅವ್ರಿಗೆ ಕೊಡದೆ ಅವ್ರು ನಾವು ನಮಗೆ ನೆಲೆ ಮಾಡಿಕೊಟ್ಟವ್ರೆ. ಮನೆಗೆ ಲೋನ್ ಕೊಟ್ಟಿದ್ದಾರೆ, ಇದು ಮನೆ ಮಾಡಿಸ್ಕೊಟ್ಟಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ನಾವು ಅವ್ರಿಗೂ ಕೊಡ್ತೀವಿ, ಇನ್ಯಾರು ಕೊಡುವ? ನಮ್ಗೆ ಯಾರು ಅನುಕೂಲ ಮಾಡ್ತಾರೆ ಅವ್ರಿಗೆ ನಾವು 100ಕ್ಕೆ 100 ಕೊಡ್ತೀವಿ ಸರ್. ಬೇರೆಯವ್ರಿಗೆ ಕೊಡೋಕ್ಕಾಯ್ತದ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಏನು ಇದಿಲ್ಲ ಬಿಡಿ, ಮಾಡ್ತಾರೆ. ಬರ್ತಾ ಇರ್ತಾರೆ, ವಾರಕ್ಕೊಂದ್ಸಾರಿ ಬರ್ತಾರೆ, ನೋಡ್ತಾರೆ, ಒಯ್ತಾರೆ. ಏನಿದ್ರು ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ಕೃಷ್ಣಪ್ಪನವ್ರಿಗೆ ನೋಡಿದಿರ ಇಲ್ಲಿ ಬಂದಾಗ? ನೋಡಿದ್ವಿ ಗೊತ್ತಾಯ್ತು. ಮಾತಾಡಿಸ್ತಾರೆ? ಯಾವಾಗಾದ್ರೆ ಮಾತಾಡಿಸ್ತಾರೆ? ಏನಂತಾರೆ? ನಾವು ಮಾತಾಡ್ತಾ ಏನಮ್ಮ ಉಳಿದಿಲ್ಲಿ ಚೆಂದಾಗಿದ್ವಿ, ಏನು ಮಾಡೋಣ ಸ್ವಾಮಿ, ಬಡವರು ಹಂಗ ಕಷ್ಟ ಸುಖ ಅಂದರೆ ನೋಡ್ತೀವಮ್ಮ, ನೋಡ್ತೀವಿ. ಏನಾದರೂ ಮಾಡಿಸ್ಕೊಟ್ಟಾರ ನಿಮಗೆ? ಏನು ಕಾವೇರಿ ನೀರೇ ಅವರೇನೆ ಮನೆ ಎಲ್ಲ ಕಟ್ಟಿಸ್ಕೋಕ ಪರ್ಮಿಟ್ ಸಿಮೆಂಟು ಅದು ಕಾಸುಗಳು ಅದು ಎಲ್ಲ ಸಹಾಯ ಮಾಡೋರು. ರೋಡು
ಕಾವೇರಿ ನೀರು ಎಲ್ಲ ಅವರೇ ಮಾಡಿಸಿದ್ರು. ಸೋಬೇಗೌಡ, ಕೃಷ್ಣಪ್ಪ ಅವರೆಲ್ಲ ಮಾಡಿದ್ರು, ಸಹಾಯ ಮಾಡಿದ್ರು. ಸದ್ಯಕ್ಕೇನು ಅಷ್ಟೊಂದು ಪ್ರಾಬ್ಲಮ್ ಏನಿಲ್ಲ. ಕಾವೇರಿ ನೀರೆಲ್ಲ ಬಿಡ್ತವ್ರೆ, ಎಲ್ಲ ರೆಡಿ ಮಾಡ್ತವ್ರೆ. ರೋಡ್ ಎಲ್ಲ ಹೆಂಗಿದಾವೆ? ಎಲ್ಲ ಪರವಾಗಿಲ್ಲ, ಇವಾಗ ಸದ್ಯಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತವ್ರೆ. ಚೆನ್ನಾಗಿ ಬರ್ತಾರೆ. ಸಿಗ್ತಾರ ಹೋಗ್ಲಿ ಶಾಸಕರು? ಸಿಗ್ತಾರೆ, ಬರ್ತಾರ ಸರ್. ಔಟ್ ಆಫ್ ಟೈಮ್ ಅಂದರೆ 9 ಮಾರ್ಕ್ಸ್ ಆದ್ರೂ ಸಿಗ್ಬೋದು ಅವ್ರು. 9 ಮಾಸ ಸಿಗ್ಬೋದು. ನೀರಿನ ಪ್ರಾಬ್ಲಮ್ ಇತ್ತು, ಅದೇ ಇವಾಗ ಕಾವೇರಿ ಬಿಡ್ತಾ ಇದ್ದಾರೆ, ಸ್ವಲ್ಪ ಪರವಾಗಿಲ್ಲ. ಮುಂಚೆ ಭಾಳ ಪ್ರಾಬ್ಲಮ್. ನೀರು ಪ್ರಾಬ್ಲಮ್ ಇತ್ತು. ಅವ್ರು ಎಷ್ಟೊಂದು ಬೋರ್ಗೆಲ್ಲ ಟ್ರೈ ಮಾಡ್ತಾನೆ ಇದ್ರು, ಅದು ಬರ್ತಾ ಇಲ್ಲ. ಇವಾಗ ಕಾವೇರಿ ನೀರು ಬಿಡೋದ್ರಿಂದ ಸ್ವಲ್ಪ ಸಾಲ್ವ್ ಆಗ್ತದೆ. ಇಲ್ಲಿನ ಎಮ್ ಎಲ್ ಎ ಯಾರು ಗೊತ್ತು ಸರ್? MLA ಕೃಷ್ಣಪ್ಪ ಹೆಂಗ್ ಕೆಲಸ ಮಾಡ್ತಾರೆ? ಪರವಾಗಿಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ರೋಡ್ ಆಗಿರ್ಲಿ, ರಸ್ತೆ ಇದು ಆಗಿರ್ಲಿ, ಪಾರ್ಕ್ ಆಗಿರ್ಲಿ, ಅಥವಾ ನೀರಿಂದ ಆಗಿರ್ಲಿ, ಚರಂಡಿದಾಗಿರ್ಲಿ, ಎಲ್ಲ ಚೆನ್ನಾಗಿ ಮಾಡೋದು. ಇಲ್ಲಿನ ಎಮ್ ಎಲ್ ಎ ಯಾರು ಗೊತ್ತಾ? MLA ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರು ಸಿಗ್ತಾ ಇರ್ತಾರೆ ಇಲ್ಲಿ ಕೆಲಸಕ್ಕೆ? ಸಿಗ್ತಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಮ್ಮ ಈ ಕ್ಷೇತ್ರದಲ್ಲಿ? ನೀರಿಂದೇ ಪ್ರಾಬ್ಲಮ್. ಏನು ತಿಂಗಳಿಗೆ 15 ದಿವಸಕ್ಕೆ 20 ದಿವಸಕ್ಕೆ ಬಿಡ್ತಾರೆ. 15-20 ದಿವಸಕ್ಕೆ ಒಂದ್ಸರಿ ಬಿಡ್ತಾರೆ. ಹೆಂಗ್ ಮಾಡ್ತೀರಿ ನೀವು? ಎಲ್ಲ ಸ್ಟಾಕ್ ಮಾಡ್ಕೊತೀವಿ. 15 ದಿವಸದಿಂದ ಕಾವೇರಿ ವಾಟರ್ ಒಂದ್ ಕಡೆ ಬರುತ್ತೆ, ಒಂದ್ ಕಡೆ ಬರಲ್ಲ. ಅವ್ರಿಗೆ 10 ನಂಬರ್ಗೆ ಎಷ್ಟು ನಂಬರ್ ಕೊಡ್ತೀರಾ? ಮಾರ್ಕ್ಸ್ 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಕೆಲಸ ಮಾಡೋದಕ್ಕೆ? 10 ಕೊತ್ತು ಕೊಡ್ತೀರಾ. ನೀರಿಲ್ಲ ಅಂತೀರಾ, ಆದ್ರೂ 10 ಕೊತ್ತು ಕೊಡ್ತೀರಾ. ಯಾಕೆ? ಒಳ್ಳೆಯವರು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರಹಳ್ಳಿ ವಾರ್ಡು ಸಹಿತ ಪ್ರಮುಖವಾದಂತಹ ವಾರ್ಡು. ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನರು ತಮ್ಮ ವೃತ್ತಿ ಜೀವನವನ್ನ ಅರ್ಸ್ಕೊಂಡು ಬಂದಿರುವಂತವರು ಬೇರೆ ಬೇರೆ ಕಡೆಯಿಂದಲೂ ಸಹಿತ ಬಂದಿದ್ದಾರೆ, ಮತ್ತೆ ಸ್ಥಳೀಯರು ಸಹಿತ ಇದ್ದಾರೆ. ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆದೂರಿರುವಂತದ್ದು ವಾಟರ್ ಪ್ರಾಬ್ಲಮ್, ಮತ್ತೆ ಅದ್ರ ಜೊತೆಗೆ ರಸ್ತೆಗಳು ಸರಿಯಾಗಿಲ್ಲವನ್ನಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಪದೇ ಪದೇ ಚರ್ಚೆಗೆ ಬರುತ್ತೆ. ಹಾಗಾಗಿ ಇಲ್ಲಿರುವಂತಹ ಜನರು ಕೃಷ್ಣಪ್ಪನವರವರ 20 ತಿಂಗಳ ಕೆಲಸಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಕೃಷ್ಣಪ್ಪನವರ ಕಾರ್ಯವೈಖರಿ ಬಗ್ಗೆ ಏನಂತಾರೆ ಅಂತ ಅವರಿಂದನೇ ಮಾಹಿತಿನ ಕಲೆ ಹಾಕೊಂಡ ಬನ್ನಿ. ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ನಾವು 20 ವರ್ಷದಲ್ಲಿ ನೋಡಿದಾಗಿಂದ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಕ್ಷೇತ್ರದಲ್ಲಿ ರಸ್ತೆಗಳೆಲ್ಲ ಹೆಂಗಿದೆ ಸರ್? ಎಲ್ಲ ರಸ್ತೆಗಳು ಎಲ್ಲಿ ಹಾಳಾಗಿಲ್ಲ, ಎಲ್ಲ ಕಡೆ ಹಾಳಾಗಿದೆ. ಆದರೆ ಇವಾಗ ಒಂದು ಕಡೆ ಮಾಡ್ಕೊಂಡಿದ್ದಾರೆ, ಒಂದು ಕಡೆ ಬರ್ತಾ ಇದ್ದಾರೆ. ವೆಹಿಕಲ್ಗಳು ಜಾಸ್ತಿ ಆಗಿದೆ, ಪಬ್ಲಿಕ್ ಜಾಸ್ತಿ ಆಗಿದ್ದಾರೆ. ಅದರಿಂದ ಎಲ್ಲ ಕಡೆ ಸಮಸ್ಯೆ ಇದೆ. ನಮ್ಮ ಕಡೆ ಅಂತ ಏನು ಸಮಸ್ಯೆ ಇಲ್ಲ. ಆ ಥರ ಏನೇ ಆದ್ರೂ ಪರಿಹಾರ ಮಾಡ್ತಾರೆ. ಈ ಲಾಸ್ಟ್ 20 ತಿಂಗಳಿಂದ ಯಾವ ರೀತಿ ಕೆಲಸ ನಡೀತಿದೆ ಕ್ಷೇತ್ರದಲ್ಲಿ? 20 ತಿಂಗಳಿಂದ ಅಂತಲ್ಲ ಸರ್, ನಾವು ನೋಡಿದಾಗೆ ಇಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಯಾವುದು ನಿಂತಿಲ್ಲ, ಯಾರಿಗೇನು ತೊಂದರೆ ಇಲ್ಲ. ಕಾವೇರಿ ನೀರು ಇರ್ಬೋದು, ಲೈಟ್ ಇರ್ಬೋದು, ನೀವು ಹೇಳ್ದಂಗೆ ರಸ್ತೆಗಳು ಇರ್ಬೋದು, ಏನು ತೊಂದರೆ ಇಲ್ಲ. ನಾವು ಕಟ್ಟೋ ಟ್ಯಾಕ್ಸ್ಗೆ ನಮ್ಮ ದುಡ್ಡಿಗೆ ಕೆಲಸ ಆಗ್ತಾಯಿದೆ ಸರ್. ಅವ್ರಿಗೆ ಮಾಡಿಸಿಲ್ಲ ಸರ್, ಯಾಕೆಂದರೆ ಅವರು ಸ್ನೇಹಜೀವಿ, ಜನಪ್ರಿಯವಾಗಿ ಮಾಡಿದ್ದಾರೆ. ನಾನು ಹೇಳಿದೆಲ್ಲ, ಒಬ್ಬರು ತಾಯಿ ತಂದೆ ಇರ್ಬೋದು, ಅಕ್ಕ ತಂಗಿ ಅಣ್ಣ ತಮ್ಮ ಇರ್ಬೋದು, ಎಲ್ಲರೂ ಅವ್ರು ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದರೆ ಅವರು ಒಂದು ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಬ್ಬರು ಮಗನಾಗಿ ಇಲ್ಲ ಅವ್ರು ಹಾಕಿರೋ ಓಟ್ಗಾಗಲಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಬೇರೆ ಊರವ್ರಿಗೆ ಕಾಲಿಡಿಯೋ ಬದಲು ನಮ್ಮೂರವ್ರಿಗೆ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡು ವ್ಯವಹಾರ ಮಾಡ್ಬೋದು ಸರ್. ಈ ಮಾನ್ಯತೆ ಕೊಡ್ತಾರೆ, ಕುಂದುಕೊರತೆ ನೋಡ್ತಾರೆ, ಪರವಾಗಿಲ್ಲ ಸರ್. ಅವ್ರು ಬಂದಮೇಲೆ ಸ್ವಲ್ಪ ಸ್ಕೂಲು, ರಸ್ತೆ, ರೋಡು, ಆಮೇಲೆ ಮತ್ತೆ ಸ್ಯಾನಿಟ್ರಿ, ಕಾವೇರಿ ನೀರು ಎಲ್ಲ ಆಗಿದೆ ಸರ್. ಸ್ಕೂಲ್ ಕಾಲೇಜ್ ಇರಲಿಲ್ಲ, ಕಾಲೇಜ್ ಆಗಿದೆ, SLC ಸ್ಕೂಲ್ ಆಗಿದೆ. ಇನ್ನೇನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಲ್ಲ. ನಮ್ಮ ವಯಸ್ಸಾಯಿತು ಅಲ್ವಾ ಸರ್? 10 ಮಾರ್ಕ್ಗ 9 ಕೊಡ್ತೀನಿ. ಎಸ್. ಇದೇ ಸ್ಲಮ್ ಬೋರ್ಡ್ ಇದೆ ನಮ್ಮದು, ಭುವನೇಶ್ವರ ನಗರ ಸ್ಲಮ್ ಬೋರ್ಡ್ ಅಂತ. ಇಲ್ಲಿ ನಾವು ಹ್ಯಾಂಡಿಕ್ಯಾಪು. ನಮಗೊಂದು ನಮ್ಮ MLA ಕೃಷ್ಣಪ್ಪ ಸರ್ ಒಂದು ಮನೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಕೊಟ್ಟಿರ್ಬೇಕಾದ್ರೆ ಅಲ್ಲಿ ಜನಗಳು, ನಾನು ಹೂವು ಮಾರ್ತೀನಿ ಮತ್ತು ಇನ್ನು ಕೆಲಸಕ್ಕೆ ಹೋಗ್ತೀನಿ ಗಾರ್ಮೆಂಟ್ಸ್ಗೆ, ಪೀಸ್ ವರ್ಕ್ಗೆ. ಅಲ್ಲಿರೋ ಜನಗಳು ನಮಗೊಂದು ಮನೆ ಕೊಟ್ಟಿದ್ದಾರೆ. ನಾನು ಸ್ಪೋರ್ಟ್ಸ್ ಪರ್ಸನ್ನು, ಕರ್ನಾಟಕ ಪ್ಯಾರಾ ಒಲಿಂಪಿಕ್ ಕಮಿಟಿ ಇದ್ದೀನಿ. ಆದರೆ ನಾನು ಶಾರ್ಟ್ ಬಿಟ್ಟು ಡಿಸ್ಕಸ್, ಜಾವ್ಲಿಂಗ್, ಅಥ್ಲೆಟಿಕ್ಸು, ಡೆಲ್ಲಿ, ನಾಗ್ಪುರ, ಅಮರಾವತಿ, ಚಂಡೀಗಢ, ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದಿದ್ದೀನಿ ಸರ್. ಚೆನ್ನಾಗಿ ಮಾಡ್ತಾರೆ ಸರ್. ದೇವರು ಒಂದೇ, ಅವರು ಒಂದೇ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್. ಮತ್ತು ಅವ್ರಿಗೆ ಇದೆಲ್ಲ ಅವ್ಯವಹಾರ ಅಂತ ಗೊತ್ತಾಗ್ತಲ್ಲ ಸರ್. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸ್ಕೂಲ್ಗೆ ಒಳ್ಳೆ ಇದು ಮಾಡಿಕೊಟ್ರು, ರೋಡ್ ಮಾಡಿಕೊಟ್ರು, ಬೀದಿ ದೀಪಗಳು ಮಾಡಿಕೊಟ್ರು. ನಾನು 10ಕ್ಕೆ 10 ಕೊಡ್ತೀನಿ ಸರ್. ಯಾಕೆ ನನಗೆ ಹೆಲ್ಪ್ ಮಾಡಿದ್ದಾರೆ.
ದೇವರು ಒಂದೇ ಅವರು ಒಂದೇ. 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಂಥರ ಅವಿಸ್ಮರಣೀಯ ಕೆಲಸಗಳು ಮಾಡಿದ್ದಾರೆ. ಈಗ ನಮ್ಮ ಕೆರೆ ಇದೆ, ಮಗೆ ಕೆರೆ ಅಂತಿದೆ, ಆ ರಸ್ತೆ ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ. 50 ಅಡಿ ರಸ್ತೆ ಮಾಡ್ತಿದ್ದಾರೆ. ನಮ್ಮ ಹೆಮ್ಮೆ ನಮ್ಮ ಶಾಸಕರು. ಬೇರೆಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಉತ್ತರಳ್ಳಿ ನಮ್ಮ ಶಾಸಕರು ವೆರಿ ಗುಡ್, ವೆರಿ ಫೈನ್. ಇಲ್ಲಿ ಇನ್ನು ಕಾವೇರಿ ನೀರು ಬಂದಿಲ್ಲ, ವಸಂತನಗರ ವಾರ್ಡು ಅದು ಇದು ಅಂತಾರಲ್ಲ. ಹೈಯೆಸ್ಟ್ ನಮ್ಮೂರಿಗೆ ಕೊಟ್ಟಿರೋಂಥ ಕಾವೇರಿ ಸಂಪರ್ಕ ನನಗೆ ತಿಳಿದಾಗೆ, ನಮಗೆ ತಿಳಿದಾಗೆ ಬೇರೆ ಎಲ್ಲೂ ಸಿಕ್ಕಿಲ್ಲ. ಬೆಂಗಳೂರು ಸೌತಲ್ಲಿ ದಕ್ಷಿಣ ವಿಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಕಾವೇರಿ ಸಂಪರ್ಕ ತಗೊಂಡಿದ್ದು. ಮೊನ್ನೆ ಪೇಪರಲ್ಲೇ ಇದೆ ನೋಡಿ, ಅವರು BBMP ಜಲಮಂಡಳಿ ಆಯುಕ್ತರು ಹೇಳಿದ್ದಾರೆ ಬೆಂಗಳೂರು ಸೌತ್ ಜಾಸ್ತಿ ಸಂಪರ್ಕ ತಗೊಂಡಿರೋದು, ಈಗ ಹೊಸ ಸಂಪರ್ಕ. ಈ ಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅಂದ್ರೆ ಏನಿದೆ? ಇಂಥೊಂದು ಪ್ರಾಬ್ಲಮ್ ಇದೆಯಪ್ಪ, ಇದನ್ನ ನಮ್ಮ ಶಾಸಕರು ಇದನ್ನ ಮಾಡ್ಬೇಕಿನ್ನು ಅಂತಂದ್ರೆ ಯಾವ್ದು ಮಾಡಬೇಕು? ನನಗೆ ತಿಳಿದಾಗ ಹೇಳೋದಾದ್ರೆ ರಸ್ತೆನೇ, ಅಂದರೆ ಟ್ರಾಫಿಕ್, ಅದು ವೆಹಿಕಲ್ಸ್ ವಿಪರೀತ. ಈಗ ನಮ್ಮದೆಲ್ಲ ಔಟ್ಸ್ಕರ್ಟ್ ಆಗಿದೆ, ಸೊ ಎಲ್ಲ ಹೊರಗಡೆ ವೆಹಿಕಲ್ಸ್ ಜಾಸ್ತಿ ಹೋಗ್ತಿದೆ. ಹಾಗಾಗಿ ರಸ್ತೆ ಟ್ರಾಫಿಕ್ಕು ಅದೊಂದು ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆದರೆ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರಿಗೆ? ನಾವು 9 ಕೊಡ್ತೀವಿ, 100%. ನಾನೇ 9 ಕೊಡ್ತೀನಿ, ಬೇರೆಲ್ಲ 10 ಕೊಟ್ಟರು 10 ಕೊಡ್ತಾರೆ. 9 ಯಾಕೆ ಕೊಡ್ತೀನಿ ಅಂದರೆ ನಮ್ಮ ಟ್ರಾಫಿಕ್ ಇನ್ನೊಂದು 10% ಅಷ್ಟು ಇಂಪ್ರೂವ್ ಆಗಬೇಕು. ಟ್ರಾಫಿಕ್ ಇಂಪ್ರೂವ್ ಆದರೆ 10 ಔಟ್ ಆಫ್ 10 ಡೆಫಿನೆಟ್ಲಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇಲ್ಲಿರುವಂತಹ ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು ರೇಷನ್ ಪ್ರಾಬ್ಲಮ್. ಯಾಕಂದ್ರೆ ರೇಷನ್ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಪ್ರತಿ ಬಾರಿಯೂ ಸಹಿತ ಇದೇ ರೀತಿಯಾಗಿ ಬಂದು ನಿಂತ್ಕೊಳ್ಬೇಕಾಗುತ್ತೆ. ಅದು ಬೆಳಗ್ಗೆ 4:30 ಸಹಿತ ಅಂದ್ರೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರಂತೆ. ಸುಮಾರು ಅರ್ಧ ಕಿಲೋಮೀಟರ್ ಇಂದ 1 ಕಿಲೋಮೀಟರ್ ವರೆಗೂ ಸಹಿತ ಕ್ಯೂ ಇದೆ. ಈ ಕ್ಯೂ ಪೂರ್ತಿ ಆಗಿರಂತಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿರಂದ್ರೆ ಕೂತ್ಕೊಡ್ತಾ ಇರಲ್ಲ ಈಗ, ಯಾಕಂದ್ರೆ ಸಾಕಾಗಿದೆ. ಎಷ್ಟೊತ್ತಂತ ನಿಂತ್ಕೊಳ್ತಾರೆ ಜನರು ಸಹಿತ ಈ ಬಿಸಿಲಲ್ಲಿ. ಹಾಗಾಗಿ ಇಲ್ಲೇ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅಂತಂದ್ರೆ ಜನರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಮತ್ತೆ ಕ್ಷೇತ್ರದಲ್ಲಿ ಇದೇ ರೀತಿಯಾಗಿ ಯಾವೆಲ್ಲ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳಿದಾವೆ ಅಂತ ಕ್ಷೇತ್ರದಲ್ಲಿ ಮತ್ತಷ್ಟು ಸುತ್ತಾಡಿ ನೋಡಿ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡೋಣ. ಸರ್, ನಮ್ಮ ಉತ್ತರಳ್ಳಿ ಕ್ಷೇತ್ರ ಹೇಳ್ಬೇಕು ಅಂತಂದರೆ ಯಾವುದೇ ರೂಪದಲ್ಲೂ ಯಾವುದೇ ಕೊರತೆ ಇಲ್ಲ. ನಮ್ಮ MLA ಕೃಷ್ಣಪ್ಪನವರು ಪ್ರತಿಯೊಂದನ್ನು ಅವರೇ ಹುಡುಕಿ ಮಾಡ್ತಾರೆ. ಸಮಸ್ಯೆ ಕೇಳೋದಕ್ಕಿಂತ ಮುಂಚೆನೇ ಅವರೇ ಕಾರ್ಯಕರ್ತರು ಕರೆಸಿಬಿಟ್ಟು ಸಮಸ್ಯೆ ಏನು ಅಂತ ಕೇಳಿ ಎಲ್ಲ ಕೆಲಸನೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೂ ಯಾರ್ದು ಯಾವುದೇ ಥರ ಕಂಪ್ಲೇಂಟ್ ಇಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಲಚೇನಹಳ್ಳಿ ವಾರ್ಡ್ ಸಹಿತ ಒಂದು. ಈ ಯಲಚೇನ ವಾರ್ಡ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ವೇಗವಾಗಿ ಬೆಳೀತಾ ಇರತಕ್ಕಂತಹ ಬೆಂಗಳೂರಿನ ಭಾಗಗಳಲ್ಲಿ ಈ ಸ್ಥಳವು ಸಹಿತ ಬಹಳಷ್ಟು ಪ್ರಮುಖವಾಗುವಂತಹ ಸ್ಥಳ. ಕಾರಣ ಏನು ಅಂತಂದ್ರೆ ಈ ಭಾಗದಲ್ಲಿ IT ಸೆಕ್ಟರ್ಗೆ ಹೋಗುವಂತಹ ಜನರು ಉಳ್ಕೊಳ್ಳುವಂತಹ ಸ್ಥಳಗಳಿದು. ಮತ್ತೆ ಜೊತೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಪಾರ್ಟ್ಮೆಂಟ್ಗಳು ಇಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಮತ್ತೆ ರಾಜ್ಯಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ತೆರಿಗೆಯ ಮೂಲಕವಾಗಿ ರಾಜ್ಯಕ್ಕೆ ವರದಾನವನ್ನು ಕೊಟ್ಟಿರ್ತಕ್ಕಂತಹ ಕ್ಷೇತ್ರವು ಸಹಿತ ಅಂದ್ರೆ ತಪ್ಪಲಾಗ್ಲಕ್ಕಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿರುವಂತಹ ಜನರು ಅಹವಾಲುಗಳೇನು ಮತ್ತೆ ಇಲ್ಲಿರುವಂತಹ ಶಾಸಕರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಅವ್ರನ್ನ ತಿಳ್ಕೊಳ್ಳುವಂತಹ ಕೆಲಸಗಳನ್ನ ಮಾಡೋಣ ಬನ್ನಿ. ಸರ್, ಇಲ್ಲಿನ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ಶಾಸಕರು ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಲಾಸ್ಟ್ 20 ತಿಂಗಳಿಂದ ಏನೇ ಕೆಲಸ ಮಾಡವ್ರೆ? ಇದು ರೋಡ್ಗಳದ್ದು, ಸ್ಯಾನಿಟರಿದು, ಮತ್ತೆ ರೋಡ್ಗಳೆಲ್ಲ ಗುಂಡಿಗಳಿದೆ, ಅವೆಲ್ಲ ಡೆವಲಪ್ ಆಗ್ತಾ ಇಲ್ಲ. ಅವೆಲ್ಲ 2 ವರ್ಷದಿಂದ ಒಂದು ಟಾರು ಮುಚ್ಚಿಲ್ಲ. ಗುಂಡಿಗಳು ಓಡಾಡೋ ಪ್ರಾಬ್ಲಮ್ ಜಾಸ್ತಿ ಆಗಿದೆ. 5 ಭಾಗ್ಯಗಳಿಂದ ನಮಗೇನು ಉಪಯೋಗ ಇಲ್ಲ. ಅದರಿಂದ ನಮಗೆ ಜನಸಾಮಾನ್ಯರಿಗೆ ಹೊರೆ ಆಗಿದೆ ಸರ್. ಒಂದು ಸಮಸ್ಯೆ ಆದರೆ 1 ಅಂತ ಹೇಳ್ಬೋದು, 2 ಅಂತ ಹೇಳಿ ಈ ಸಮಸ್ಯೆಗಳೇ ತುಂಬ ಇದೆ. ಯಾವ ಥರ ಸಮಸ್ಯೆಗಳು ಹೇಳೋದು ನಾವು ಏನು ಮಾಡಬೇಕು, ಬರ್ಕೊಂಡು ಹೇಳ್ಬೇಕಷ್ಟೇ. ಸಮಸ್ಯೆಗಳು ಹಂಗಿದೆ ಸರ್, ಅಷ್ಟಿದೆ ಸಮಸ್ಯೆ. ಎಲೆಕ್ಷನ್ ಗೆದ್ಮೇಲೆ ಇದುವರೆಗೂ ಶಾಸಕರು ನೋಡಿದವರೇ ಇಲ್ಲ ಇಲ್ಲಿ. ಗೆದ್ಕೊಂಡು ಹೋದ್ಮೇಲೆ ಶಾಸಕರಿಗೆ ಬರಲೇ ಇಲ್ಲ. ಈಗ ಅವರು ಗೆದ್ದಾಗ ಮಾತ್ರ ಬರ್ತಾರಷ್ಟೇ, ಆಮೇಲೆ ಬರಲ್ಲ. ಇಲ್ಲಿಂದ ರಸ್ತೆಗಳು ಹೇಗಿದಾವೆ? ಚರಂಡಿ ಹೇಗಿದಾವೆ? ನೀರಿನ ವ್ಯವಸ್ಥೆ ಹೇಗಿದೆ? ಸರ್, ಅದು ಸ್ವಲ್ಪ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಕಾರ್ಪೊರೇಟರ್ಗಳು ಸಣ್ಣ ಪಣ್ಣ ಕೆಲಸ ಮಾಡ್ತಾರೆ. MLA ಅಂತೂ ಬರಲ್ಲ ಬಿಡ್ರಿ. ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಕ್ಲೀನಿಂಗ್ ಇಲ್ಲ, ಸ್ವಲ್ಪ ಆದಷ್ಟು ತುಂಬ ಪ್ರಾಬ್ಲಮ್ ಇದೆ ಸರ್ ಕ್ಷೇತ್ರದಲ್ಲಿ. ಎಲ್ಲ ಇದೆ, ಎಲ್ಲ ಕಡೆ ಇದೆ, ಎಲ್ಲ ಪ್ರಾಬ್ಲಮ್ ಇದೆ. ಅದೇಂತ ಹೇಳಿಲ್ಲ. ಯಾರು ಸರ್? ಶಾಸಕರಿಗೆ ಎಲ್ಲ ಜೀವನನೇ ಪರ್ಸೆಂಟೇ ಕೊಡೋದು, 0% ಕೊಡೋದು. ಅವ್ರಿಗೇನು ಪರ್ಸೆಂಟ್ ಏನು ಕೊಡಬೇಕಾಗಿಲ್ಲ. ಎಲೆಕ್ಷನ್ ಬಂದಮೇಲೆ ಒಳ್ಳೆ ಚೆನ್ನಾಗಿ ಓಡಾಡ್ತಾರೆ, ಮಾಡ್ತಾರೆ, ಓಟ್ ಹಾಕ್ಸ್ಕೊಂಡು ಆರಾಮಾಗಿರ್ತಾರೆ. ಆಮೇಲೆ ನೋಡೋರೇ ಇಲ್ಲ ಅವ್ರನ್ನ.
ನೋಡ್ತೀವಿ. ಯಾವಾಗ ನೋಡ್ತೀವಿ ಅಂದರೆ ಯಾರಾದ ನಾವು ಬರ್ತ್ಡೇಗಳಿಗೆ, ಒಳ್ಳೊಳ್ಳೆ ಬರ್ತ್ಡೇ, ಯಾರು ಊರಬ್ಬ ಯಾರನ್ನ ಇದಾದಾಗ ಮಾತ್ರ ಅವ್ರು ಕಾಣ್ತಾರೆ ಅಷ್ಟೇ. ಮಿಕ್ಕಿ ಟೈಮಲ್ಲೆಲ್ಲ ನೋಡೋಕ್ಕಾಗಲ್ಲ ಬಿಡಿ ಅವ್ರಿಗೆ. ಗಾರ್ಡನ್ನು, ಕೆರೆಗಳನ್ನು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ರೆಗ್ಯುಲರ್ ಮೇಂಟೆನೆನ್ಸಲ್ಲಿ ಆಗ್ತಾ ಇಲ್ಲ. ಬಟ್ ಮಿಕ್ಕಿದೆಲ್ಲನೂ ರೋಡ್ಸು ಮತ್ತು ಚರಂಡಿಗಳು ಏನು ಹೇಳ್ತೀವೋ ಅದು ಆಗುತ್ತೆ ಕೆಲಸ. ಸ್ವಲ್ಪ ವಿಳಂಬವಾದರೂ ಆಗುತ್ತೆ ಕೆಲಸ. ಲಾಸ್ಟ್ 20 ಮಂತ್ಸಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಕ್ಷೇತ್ರದಲ್ಲಿ ಕೃಷ್ಣಪ್ಪನವರು ಶಾಸಕರಾದ ಮೇಲೆ ಸ್ವಲ್ಪ ಸ್ಲೋ ಸರ್, ಕಡಿಮೆ ಕೆಲಸ ಸ್ಲೋ ಆಗುತ್ತೆ. ಆಗದೆ ಇರೋ ಥರ ಏನೂ ಇರಲ್ಲ. ಕೃಷ್ಣಪ್ಪ ಅವ್ರಿಗೆ ನಾವು ಒಂದು ಔಟ್ ಆಫ್ 10 9 ಅಂತ ಹೇಳ್ತಿದ್ದಾರೆ. ಹೌದು ಸರ್. ಡೆವಲಪ್ಮೆಂಟ್ ಏನಿಲ್ಲ ಸರ್. ಡೆವಲಪ್ಮೆಂಟ್ ಏನಿಲ್ಲ. ಅದೇ ಎಲ್ಲ ಕಾಸು ಮಾಡ್ಕೊಂಡು ಅವ್ರವ್ರು ಚೆನ್ನಾಗಿದ್ದಾರೆ ಅಷ್ಟೇ. ಈಗ ನಾವು ಹಂಗೆ ಇದ್ದೀವಿ, ಅವ್ರು ಹಂಗೆ ಇದ್ದಾರೆ. ನೀವೇ ನೋಡ್ತಿರಲ್ಲ, ಏನಿಲ್ಲ ಇಲ್ಲಿ. ಝೀರೋ ಸರ್, ಏನಿಲ್ಲ. ಕೊಡೋದೇ ತಪ್ಪದು. ಝೀರೋನೇ. ಅವ್ರು ಝೀರೋನೇ ಸಾಕ್ಬೋದು. ಅದೇ ಹೈಯೆಸ್ಟ್ ಅವ್ರಿಗೆ. ಇದೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಕೃಷ್ಣಪ್ಪರು. ಓಕೆ, ಈಗ ಅವರಿಗೆ ಇನ್ನೂ ಮಾಡಬೇಕು. ಅವ್ರದ್ದು ತುಂಬ ಕರ್ತವ್ಯ ತುಂಬ ಇದೆ. ಹೌದು, ಇವಾಗೇನು ಮಾಡ್ತಾ ಇಲ್ಲ. ಈಗ ಸರ್ಕಾರ ನಮ್ದಿಲ್ಲ ಅನ್ನೋ ಈಗ ಕೈ ಎರಡು ಮೇಲೆ ಚಾನ್ಸಸ್ ಬಂದಿದೆ ಅವರಿಗೆ. ನಾನು ನಾರ್ಮಲ್ ಅವರೇಜ್ ಹೆಂಗಿತ್ತು ಹಂಗೆ ಇದೆ. ಇನ್ಯಾವ ಡೆವಲಪ್ಮೆಂಟು ನಮ್ಮ ಕಣ್ಣಲ್ಲಿ ನೋಡಿದೆ. ಹೊಸ ಪ್ರಾಜೆಕ್ಟ್ ಬಂದಿಲ್ಲ. ಮೆಟ್ರೋ ಟ್ರೈನು ಓಡ್ತಾ ಇದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಮಗೆ ನಾವು ಯಾಕೆ ಕೊಡೋಕೆ ನಾವು ಯಾರು ಸ್ವಾಮಿ? ನಾವು ಅವ್ರನ್ನ ಅನಲೈಸೇ ಮಾಡಿದ್ರೆ ನಾವು ಹೆಂಗೆ ಕೊಡೋಣ ಮಾರ್ಕು? ಏನು ಡೆವಲಪ್ ಏನಿದೆ? ಮಾಮೂಲಿ ಅದೇ. ಏನು ಡೆವಲಪ್ ಏನಾಗಿದೆ? ಕ್ಷೇತ್ರಕ್ಕೆ ದುಡ್ಡು ಕೊಟ್ಟರೆ ತಾನೇ ಡೆವಲಪ್ ಮಾಡೋದು. ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿಲ್ಲ. ಇರೋ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರೆ. ಕ್ಷೇತ್ರಕ್ಕೆ ಎಲ್ಲಿಂದ ಬರುತ್ತೆ? ಶಾಸಕರಿಗೆ 10 ಕೊಡ್ತೀವಿ ಸರ್, ಏನು ತೊಂದರೆ ಇಲ್ಲ. ಅವರು ಜಿನಿಯನ್ ಮನುಷ್ಯ. 20 ತಿಂಗಳಿಂದ ಭಾರಿ ಸ್ಲೋ. ಏನು ಇಲ್ಲ, ಏನು ಅನುದಾನ ಏನು ಕೊಟ್ಟಿಲ್ಲ ಅಂದ್ರೆ ಪಾಪ MLAಗಳು ಏನು ಮಾಡ್ತಾರೆ? ಖಜಾನೆನೇ ಖಾಲಿ ಮಾಡಿಬಿಟ್ಟವ್ರು. ಇನ್ನೆಲ್ಲಿದೆ? ಖಜಾನೆನೇ ಖಾಲಿ ಮಾಡಿದ್ದಾರೆ. ಇನ್ನೆಲ್ಲಿದೆ ಅನುದಾನ? ಇದು ಸರ್ಕಾರ ಇದು ಡೆವಲಪ್ಮೆಂಟ್ ಹೆಂಗಾಗುತ್ತೆ? MLAಗೂ 8 ಮಾರ್ಕ್ಸು ಕೊಡ್ಬೋದು. ಅವ್ರಿಗೆ ಇದೇ ಅಭಿವೃದ್ಧಿಗೆ ಇದೇ ಬಂದಿಲ್ಲ ಅಂದರೆ, ಫಂಡೇ ಬಂದಿಲ್ಲ ಅಂದರೆ ಏನು ಕೊಡ್ತಾರೆ ಅವ್ರಿಗೆ? ಪಾಪ ಅವ್ರಿಗೆ MLA ಕರೆಕ್ಟ್ ಆಗಿದೆ. 8 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಇದ್ದೇ ಇದೆ ಸರ್. ಕ್ಷೇತ್ರನಲ್ಲೇ ಒಂದು ವಿಷಯದಲ್ಲಿ ಹೇಳಬೇಕು ಅಂದರೆ ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಇವರು ಫಸ್ಟ್ ಆಫ್ ಆಲ್ ಕೊಟ್ಟಿದ್ದು ಈ ಫ್ರೀ ಅದು ಇದು ಕೊಟ್ಟರು ನೋಡಿ, ಅದರಿಂದ ಹಾಳಾಗೋಗ್ಬಿಟ್ಟು. ಎರಡನೇದು ನಮ್ಮ ಹತ್ರ ಏನೋ ಜಾಬಲ್ಲಿ ಇದೆ ತಾನೇ, ಒಂದು ಎಳ್ನೀರು ಕುಡಿಬೇಕು ಅಂತ ಅನ್ಸೋದು ಇಲ್ಲ. ಯಾರು ಹೊಡೆದು ಸಾಯಿಸೋದು ಬೇಡ. ಸ್ವಲ್ಪ ಒಂದು ದಿವಸ ಇವ್ರು ಹಿಂಗೆ ಒಂದು 5 ವರ್ಷ ಕಂಟಿನ್ಯೂ ಆಗ್ಬಿಟ್ರೆ ಅವ್ರವ್ರೇ ನೇಣಾಕೊಂಡು ಸಾಯ್ತಾರೆ. ಇಷ್ಟು ಮಟ್ಟಕ್ಕೆ ಬಂದಿದೆ ಇದು. ಅದ್ರ ಬಗ್ಗೆ ಹೇಳ್ಬೇಕು ಇನ್ನೂ ಬೇಜಾನಿದೆ. ಇವ್ರ ಕೈಯಲ್ಲಿ ಆಗಲ್ಲ. ಅದಾಗೋ ಚಾನ್ಸೇ ಇಲ್ಲ ಸರ್. ಏನಾಗಿದೆ ಹೇಳಿ ಡೆವಲಪ್ಮೆಂಟು? ನಾನು ಬೆಂಗಳೂರು ಬಂದು ಸುಮಾರು ಒಂದು 40 ವರ್ಷ ಆಯಿತು. ಆವತ್ತೇನಿದೆ ಇದು ಹಂಗೆ ಇವತ್ತು. ಎಲ್ಲೋ ಒಂದು 20% ಆದಲ್ಲಿ ಲೆಕ್ಕಕ್ಕೆ ಬರಲ್ಲ, ನಿಮಗೂ ಗೊತ್ತು ಅಲ್ಲವ್ರ. 10 ಜನದಲ್ಲಿ 8 ಜನಕ್ಕಾದ್ರೂ ಊಟ ಸಿಕ್ಕರೆ 2 ಪರವಾಗಿಲ್ಲ. ನೀವು 8 ಜನ ಉಪವಾಸ ಇದ್ದು 2ಕ್ಕೆ ಸಿಕ್ಕ ಏನು ಪ್ರಯೋಜನ ಹೇಳಿ? ಆ ರೀತಿ ಆಗುತ್ತೆ. ಇದಂತೂ ಡೆವಲಪ್ ಮಾಡೋಕ್ಕೆ ಇವರು ಕಣ್ಣು ಮುಚ್ಕೊಂಡು ಹೇಳ್ಬೋದು ಬೇಕಾದ್ರೆ. ಇವ್ರ ಕೈಯಲ್ಲಿ ಆಗಲ್ಲ. ಈ ಗೌರ್ಮೆಂಟ್ಗೆ ಸಾಧ್ಯತೆನೇ ಇಲ್ಲ ಅಂತ ಹೇಳ್ಬೋದು ಸರ್. ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ? ಪರವಾಗಿಲ್ಲ, ಓಕೆ, ಒಳ್ಳೆ ವ್ಯಕ್ತಿತ್ವ ಚೆನ್ನಾಗಿದೆ ಸರ್. ಅವ್ರ ಬಗ್ಗೆ ನಾವು ಇವತ್ತೆಲ್ಲ ನಾನು ಬುದ್ಧಿ ಬಂದಾಗಿದ್ದ ನೋಡ್ತಾ ಇದ್ದೀನಿ. ವ್ಯಕ್ತಿತ್ವ ಚೆನ್ನಾಗಿದೆ. ಏನು ಪ್ರಯೋಜನ ಹೇಳಿ? ಏನಾದರೂ ಒಂದು ಉಪಯೋಗ ಆಗಬೇಕಲ್ಲ. ಸಾಮಾನ್ಯ ಜನಗಳು ಇವತ್ತು ಅಳ್ತಾ ಇದ್ದಾರೆ. ಯಾರು ಏನೂ ಕೇಳಲ್ಲ ಸರ್. ಕೇಳೋದು ಏನು ಗೊತ್ತಾ? ಒಂದೇ ಒಂದು ವಿಷಯ, ತಿನ್ನೋ ಅನ್ನ, ಫುಡ್ಡು, ಓಡಾಡೋಕ್ಕೆ ರಸ್ತೆ, ಕುಡಿಯೋಕ್ಕೆ ನೀರು. 3-4 ಕರೆಕ್ಟ್ ಆಗಿದ್ದರೆ ಮನುಷ್ಯ ಬೇರೆ ಯಾವ್ದ್ರ ಮೇಲೆ ಏನಾದರೂ ಬಿದ್ಕೊಳ್ಳಿ, ಅವರು ಯಾವ ಟ್ಯಾಕ್ಸನ್ನು ಹಾಕ್ಕೊಳ್ಳಿ, ಯಾರೂ ಕೇಳಲ್ಲ. ಇದೇ ಜಾಸ್ತಿ ಕಾಸ್ಟ್ಲಿ ಕೂತ್ಕೊಂಡಿದೆ. ಒಂದು ಹೋಟ್ಲಿಗೆ ಹೋದ್ರೆ 100 ರೂಪಾಯಿ ಕಮ್ಮಿ ಆಗಲ್ಲ. ಇಲ್ಲಿಂದ ತರ್ತಾನೆ ಹೇಳಿ. ತುಂಬ ಅಧ್ವಾನ ಆಗ್ಬಿಟ್ಟಿದೆ ಸರ್. ಅದ್ರ ಬಗ್ಗೆ ಎಷ್ಟು ಹೇಳೋದು ಸಾಲಲ್ಲ. ಡೆವಲಪ್ಮೆಂಟ್ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಇಡೀ ದಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಶಾಸಕರು ಕಳೆದ 20 ತಿಂಗಳಿನಲ್ಲಿ ಜನರ ಕೈಗೆ ಸಿಗ್ತಿದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಬಹಳಷ್ಟು ಜನ ಹೇಳುವಂಥದ್ದೇನು ಅಂದ್ರೆ ಶಾಸಕರ ಕೈ ಸಿಗ್ತಾರೆ. ಕೃಷ್ಣಪ್ಪನವರು ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಯಾವುದೇ ಕಾರ್ಯಕ್ರಮ ಹೇಳಿದ್ರು ಸಹಿತ ಬರ್ತಾರೆ. ಆದ್ರೆ ಅಭಿವೃದ್ಧಿಯ ವಿಚಾರದಲ್ಲಿ ಬಂದು ನೋಡ್ತಾ ಹೋದ್ರೆ ಕಳೆದ 20 ತಿಂಗಳಿನಿಂದ ಅಭಿವೃದ್ಧಿಯ ಕಾರ್ಯ ಕುಂಠಿತವಾಗಿದೆ ಅನ್ನುವಂತಹ ವಿಚಾರಗಳನ್ನ ಹೇಳ್ಕೊಂಡ್ರು. ಮತ್ತೆ ಸ್ಪೆಷಲಿ ರಸ್ತೆಗಳ ವಿಚಾರ, ಮತ್ತೆ ಇನ್ನೊಂದು ಕಾವೇರಿ ಕುಡಿಯುವ ನೀರಿನ ವಿಚಾರವಾಗಿ ಮೆನ್ಷನ್ ಮಾಡಿದ್ರು. ಯಾಕಂದ್ರೆ ಕಾವೇರಿ ಕುಡಿಯುವ ನೀರಿನ ವಿಚಾರದಲ್ಲಿ ಈ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ 110 ಹಳ್ಳಿಗಳಿಗೆ ಹೊಸದಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆಯಲ್ಲ, ಅದರಲ್ಲಿ
ಈ ಒಂದು ಬೆಂಗಳೂರು ದಕ್ಷಿಣದ ಬಹಳಷ್ಟು ಜನರು ಏನಂದ್ರೆ ಅದರ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇನ್ನೂ ಬಹಳಷ್ಟು ಕಡೆಗೆ ನೀರು ಬರಬೇಕು, ಕಾವೇರಿ ಕುಡಿಯುವ ನೀರು ಬರಬೇಕು, ಆ ಮೂಲಕವಾಗಿ ಜನರಿಗೆ ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡ್ರು. ಮತ್ತೆ ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಈಗಾಗಲೇ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಟ್ರಾಫಿಕ್ ಕಿರಿಕಿರಿ ದೊಡ್ಡ ಮಟ್ಟದಲ್ಲಿ ತಲೆದೂರುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳ್ಕೊಂಡ್ರು. ಹಾಗಾಗಿ ಓವರ್ ಆಲ್ ಆಗಿ ನೋಡ್ತಾ ಹೋದ್ರೆ ಇವತ್ತು ಕೃಷ್ಣಪ್ಪನವರಿಗೆ ಮಾರ್ಕ್ಸ್ 8ರಿಂದ 9 ಆವರೇಜ್ ಆಗಿ ಸಿಕ್ತು. ಈಗ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ. ಶಾಸಕರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ತಿಳ್ಕೊಂಬರೋಣ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.